ಆ ಸಮಯದಲ್ಲಿ ದೇವ ವೇದವ್ಯಾಸ ಮುನಿ ಬಂದನು. ಗತಾಕ್ಷ ಮಹೀಶನ ಚರಣದಲ್ಲಿ ಹೊರಳಿದಡೆ ಎತ್ತಿದನು ಹಿಡಿದು. ಆ ಸತಿಯ ಕರೆಸಿದನು. ರಾಣಿ ವಾಸವೆಲ್ಲವ ಭರಿಸಿ ಧರ್ಮ ವಿಲಾಸವನ್ನು ವಿಸ್ತರಿಸಿದನು. ವೈದಿಕ ವಿಧಾನದಲ್ಲಿ ಆ ಸಮಯದಲ್ಲಿ ದೇವ ವೇದವ್ಯಾಸ ಮುನಿ ಬಂದರು. ದೇವ ಅಲ್ಲಿಯ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿದರೆ ವೇದ. ವೇದವ್ಯಾಸ ಮುನಿಯೂ ಹೌದು, ದೇವ ಮುನಿಯೂ ಹೌದು, ದೇವ ವೇದವ್ಯಾಸ ಮುನಿಯೂ ಹೌದು. ಯಾಕೆಂದರೆ ವ್ಯಾಸಾಯ ಕೃಷ್ಣ ರೂಪಾಯ, ವ್ಯಾಸ ಮಹರ್ಷಿಗಳು ಅಂತಂದರೆ ಶ್ರೀಕೃಷ್ಣನ ಮತ್ತೊಂದು ರೂಪವೇ ಅಂತಿದೆ. ಒಂದು ಸ್ವಾರಸ್ಯ ಅಂತಂದರೆ ಇಲ್ಲಿಯ ತನಕ ಯುದ್ಧರಂಗದ ವರ್ತಮಾನವನ್ನು ಹೇಳುತ್ತಾ ಇದ್ದವನು ಸಂಜಯ, ಧೃತರಾಷ್ಟ್ರ ಭೂಪತಿಗೆ ವ್ಯಾಸಾನುಗ್ರಹ. ಯಾವಾಗ ಕೌರವ ಯುದ್ಧ ಭೂಮಿಯಲ್ಲಿ ಸತ್ತ ಆಗ ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಇನ್ನು ಮುಂದಿನದು ಏನೂ ಗೊತ್ತಿಲ್ಲ, ವ್ಯಾಸರು ನನಗೆ ಕೊಟ್ಟಂಥ ಅನುಗ್ರಹ ಮುಗಿದು ಹೋಯಿತು ಅಂತ. ಇಲ್ಲಿಯ ತನಕ ಸಂಜೆಯ ಕಥೆಯನ್ನು ನಡೆಸ್ಕೊಂಡು ಬಂದಿದ್ದಾನೆ. ಇನ್ನು ಮುಂದಿನ ಕಥೆಯನ್ನು ನಡೆಸಬೇಕಾದರೂ ವ್ಯಾಸರು. ಅದಕ್ಕೆ ಸರಿಯಾಗಿ ಕುಮಾರವ್ಯಾಸ ಬರೆದುಕೊಟ್ಟ. ಆ ಸಮಯದಲ್ಲಿ ಇಲ್ಲಿ ತನಕ ಸಂಜಯ ಇದ್ದಾಗ ವ್ಯಾಸರು ಬರಲಿಲ್ಲ, ಕಥೆ ನಡೆಸ್ಕೊಂಡು ಹೋಗ್ತಾ ಇದ್ದ ಸಂಜಯ. ಆ ಸಮಯದಲ್ಲಿ ಬಂದಂತಹ ವೇದವ್ಯಾಸ ಮುನಿ ಅರಮನೆಗೆ ಬಂದರು. ವೇದವ್ಯಾಸರು ಎನ್ನುವಾಗಲೇ ಧೃತರಾಷ್ಟ್ರನಿಗೆ ಗೊತ್ತಾಯಿತು. ಸೇವಕರು ಕರೆಸಿಕೊಂಡು ಬಂದರು. ವೇದವ್ಯಾಸರ ಕಾಲ ಮೇಲೆ ಹಸ್ತಿನಾವತಿಯಲ್ಲಿ ವೇದವ್ಯಾಸರಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇತ್ತು. ಒಂದು ತೀರಾ ಒಳಗಿನವರಿಗೆ ಗೊತ್ತಿರುವ ಹಾಗೆ ಸತ್ಯವತಿಯ ಮಗ, ಇನ್ನೊಂದು ಬಾದರಾಯಣ ದೊಡ್ಡ ಋಷಿ. ಗತಾಕ್ಷ ಮಹೀಶನನ್ನು ಅಂದರೆ ಅಂಧನೃಪಾಲನನ್ನು ಕಾಲಿಗೆ ಬಂದು ನಮಸ್ಕಾರ ಮಾಡಿದರೆ ಹಿಡಿದು ಎತ್ತಿದರು ವೇದವ್ಯಾಸರು. ಆಮೇಲೆ ನಿನ್ನ ಹೆಂಡತಿಯಾದ ಗಾಂಧಾರಿಯು ಬರಲಿ, ಎಲ್ಲ ರಾಣಿವಾಸದವರು ಬರಲಿ, ಎಲ್ಲರೂ ಇಲ್ಲಿ ಬಂದು ಸೇರಬೇಕು, ನಿಮಗೆಲ್ಲ ಒಂದು ಅಮೂಲ್ಯವಾದ ಮಾತನ್ನು ನಾನು ಹೇಳುವುದಿದೆ ಅಂತ. ವೈದಿಕ ವಿಧಾನದಲ್ಲಿ, ಯಾಕೆಂದರೆ ಸಾವಿನ ಮನೆಯ ಮಾತುಕತೆಗಳು ಅಂತ ಹೇಳಿದರೆ ಬಹಳ ವಿಶೇಷ. ಜೀವನದ ಒಂದು ಭಾಗವೇ ಸಾವಾದರೂ ಕೂಡ ಸಾವು ಸಂಭವಿಸಿರುವಂಥ ಮನೆಯಲ್ಲಿ ಸಾವಿನ ವರ್ತಮಾನವನ್ನು ಹೇಳುವಾಗ ಅದಕ್ಕೊಂದು ಬೇರೆ ಕ್ರಮ ಇರುತ್ತೆ. ವ್ಯವಸ್ಥಿತವಾಗಿ ಹೇಳಬೇಕು. ಮುಕ್ತಾಯದಲ್ಲಿ ಸಾವು ಬರಬೇಕು. ಸಾವು ನಿಜವಾಗಿಯೂ ಬದುಕಿನ ಮುಕ್ತಾಯ, ಆದರೆ ಅದರಿಂದ ಆರಂಭಿಸಕೂಡದ ಉದ್ದೇಶ ಅದಾದರೂ ಕೂಡ ಮಾತುಗಳನ್ನು ಆಡಲಿಕ್ಕೆ ಬೇರೊಂದು ವ್ಯವಸ್ಥಿತವಾದಂಥ ಕ್ರಮ ಇರುತ್ತೆ. ಆ ವೈದಿಕ ವಿಧಾನದಲ್ಲಿ ಮಾತನಾಡುವ ಸಲುವಾಗಿ ಎಲ್ಲರನ್ನೂ ಬರಮಾಡಿಸಿಕೊಂಡರು. ನಮ್ಮ ಮುಂದೆ ನಾವು ದೃಶ್ಯವನ್ನು ಕಲ್ಪಿಸಿಕೊಳ್ಬೇಕು. ವ್ಯಾಸರು ಕುಳಿತುಕೊಂಡಿದ್ದಾರೆ, ಪಕ್ಕದಲ್ಲಿ ಧೃತರಾಷ್ಟ್ರ ಇದ್ದಾನೆ, ಗಾಂಧಾರಿ ಇದ್ದಾರೆ, ತುಂಬಿದ ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ. ಈಗ ವ್ಯಾಸರು ಮಾತಿಗೆ ಆರಂಭಿಸ್ತಾರೆ. ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳ್ತಾರೆ, ನಿನ್ನ ಸುತನುದ್ದಂಡತನದಲ್ಲಿ ನಿನ್ನ ತಮ್ಮನ ತನುಜರನು ಪರಿಚಿನ್ನರನು ಮಾಡಿದನು. ಕಪಟದ್ಯೂತ ಕೇಳಿಯಲಿ ನಿನ್ನ ಮತ ವಿದುರೋಕ್ತಿಗಳ ಮೇಲ್ ಬಂಧಿಸಿದನೇ. ನಿನ್ನ ಮತ ವಿದುರೋಕ್ತಿಗಳ ಮೇಲ್ ಬಂಧಿಸಿದನೇ. ಜಗವರಿಗೆ ಸಂಪನ್ನ ಷಠನಹರೈ ಸುಯೋಧನನು. ಜಗವರಿಗೆ ಸಂಪನ್ನ ಷಠನಹರೈ ಸುಯೋಧನನು ಎಂದನ ಮುನಿಪ. ವ್ಯಾಸರು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳ್ತಾರೆ, ನಾನೀಗ ಯುದ್ಧ ಭೂಮಿಯಿಂದ ಬರ್ತಾ ಇದ್ದೇನೆ. ಏನಾಯಿತು, ಯಾಕಾಯಿತು ಎನ್ನುವುದನ್ನು ಮೊದಲು ನೀನು ಅರ್ಥ ಮಾಡಿಕೊಡ್ಬೇಕಪ್ಪ ಧೃತರಾಷ್ಟ್ರ. ನಿನ್ನ ಮಗ ಕೌರವ ಇದ್ದಾನಲ್ಲ, ಅವನು ಮಹಾಶಠ, ಮಹಾಬುದ್ಧ.
ಇವತ್ತು ಏನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಭವಿಸಿತ್ತಲ್ಲ ಅನರ್ಥಗಳು, ಅದಕ್ಕೆಲ್ಲ ನಿನ್ನ ಮಗ ಕಾರಣ. ಅಲ್ಲ ಇರತಕ್ಕಂಥ ಎಲ್ಲ ವಿಪರೀತವಾದಂತಹ ಪರಿಣಾಮಗಳಿಗೆ, ನಷ್ಟಗಳಿಗೆ, ಹಾನಿಗಳಿಗೆಲ್ಲ ನಿನ್ನ ಮಗ ಕಾರಣ. ನಿನ್ನ ತಮ್ಮನ ತನುಜರನ್ನು ಪರಿಕಿನ್ನರನ್ನು ಮಾಡಿದರು ಕಪಟ ದ್ಯೂತ ಕೇಳಿಯಲಿ. ಮೊದಲಿನಿಂದಲೂ ಪಾಂಡವರನ್ನು ಗೋಳು ಹುಟ್ಟಿಸಿಕೊಂಡೇ ಬರ್ತಾ ಇದ್ದ ನಿನ್ನ ಮಗ. ಅದರಲ್ಲಿಯೂ ದ್ಯೂತ ಪ್ರಕರಣದಲ್ಲಿ ಪಾಂಡವರನ್ನು ಇನ್ನೂ ದಂಡಿಸಿಬಿಟ್ಟ. ಪರಿಕಿನ್ನರನ್ನು ಮಾಡಿದನು. ಅವರ ಎಲ್ಲ ರಾಜ್ಯಕೋಶಾದಿಗಳನ್ನೆಲ್ಲ ಸೆಳ್ಕೊಂಡು ಅವರನ್ನು ಇನ್ನಿಲ್ಲದ ದುರವಸ್ಥೆಗಳಿಗೆಲ್ಲ ಒಳಗೆ ಮಾಡಿಬಿಟ್ಟ. ಹಾಗೆಲ್ಲ ಮಾಡಬಹುದೇ? ಈಗ ಯಾರನ್ನು ನಾವು ಎಲ್ಲಿಯ ತನಕ ಗಮನಿಸಲಿಕ್ಕೆ ಹೋಗ್ಬೋದು? ಅವರು ತಿರುಗಿ ಬೀಳುವ ತನಕ ಗಮನಿಸ್ಬೋದು. ಯಾವುದೋ ಒಂದು ಹಂತದಲ್ಲಿ ಅವರು ತಿರುಗಿ ಬೀಳಲೇಬೇಕು. ಅಲ್ಲಿಯ ತನಕ ಮಾಡಿಬಿಟ್ಟ. ಪಾಂಡವರಿಗಿನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ತನಕ ನಿನ್ನ ಮಗ ಪಾಂಡವರನ್ನು ಕಷ್ಟ ನಷ್ಟಗಳಿಗೆ ಒಳಗೆ ಮಾಡಿಬಿಟ್ಟ. ನಿನ್ನ ಮತ ನೋಡು, ನೀನೇ ಎಷ್ಟು ಸಂದರ್ಭದಲ್ಲಿ ಹೇಳಿದೆ, ಮಗ ಹೀಗೆ ಮಾಡಬೇಡ, ಇದು ಒಳ್ಳೇದಲ್ಲ, ಪಾಂಡವರು ಪರಾಕ್ರಮಿಗಳು, ಅವರು ಕೆಣಕ್ಲಿಕ್ಕೆ ಹೋಗಬೇಡ ಅಂತ ನೀನು ಎಷ್ಟು ಸಾರಿ ನಿನ್ನ ಮಗನಿಗೆ ಬುದ್ಧಿವಾದ ಹೇಳಿದೆ. ನಿನ್ನ ಮಗ ನಿನ್ನ ಮಾತು ಕೇಳಿದ್ನ? ಹೋಗಲಿ, ವಿದುರ ಮಹಾಜ್ಞಾನಿ, ವಿದುರನ ಮಾತನ್ನು ಕೇಳ್ಬೋದಿತ್ತು. ವಿದುರ ನೀತಿ ಅಂತ ಹೇಳುವುದೇ ಭಾಳ ಪ್ರಖ್ಯಾತವಾದದ್ದು. ಅದರಲ್ಲಿ ರಾಜಕೀಯ ಇದೆ, ಧರ್ಮ ಇದೆ, ಸೂಕ್ಷ್ಮಗಳಿದ್ದಾವೆ. ಅಂತಹ ಮಹಾಜ್ಞಾನಿಯಾದಂಥ ವಿದುರನ ಮಾತನ್ನು ಕೂಡ ನಿನ್ನ ಮಗ ಕೇಳಲಿಲ್ಲ. ನಿನ್ನ ಮತ ವಿದುರೋಕ್ತಿಗಳ ಮನ್ನಿಸಿದರೆ ಏನಾದರೂ ಒಂದಿಷ್ಟು ಬೆಲೆ ಕೊಟ್ಟೆ ಅದಕ್ಕೆ. ಧೃತರಾಷ್ಟ್ರನಿಗೆ ಪಾಂಡವರು ಪರಾಕ್ರಮಿಗಳು, ಅವರು ತಿರುಗಿ ಬಿದ್ದರೆ ತನ್ನ ಮಗ ಉಳಿಯೋದಿಲ್ಲ ಎನ್ನುವ ಹೆದರಿಕೆ ಯಾವಾಗಲೂ ಇತ್ತು. ದ್ಯೂತದ ಸಂದರ್ಭದಲ್ಲಿಂದು ವಿದುರ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ, ಪಾಂಡವರನ್ನು ಕೆಣಕ್ಲಿಕ್ಕೆ ಹೋದ ನಿನಗೆ ಒಳ್ಳೆಯದಾಗೋದಿಲ್ಲ. ಅದನ್ನೆಲ್ಲ ಕುಮಾರವ್ಯಾಸ ಭಾಳ ಚಂದ ಹೇಳ್ತಾನೆ. ಸಿಡಿಲ ಪೊಟ್ಟಣ ಗಟ್ಟಿ ಶೇಖವ ಕೊಡುವರೆ. ವಿದುರ ಸ್ಪಷ್ಟ ಅಂದರೆ ಇವತ್ತು ಏನು ಯುದ್ಧರಂಗದಲ್ಲಿ ಉಂಟಾಗಿದೆ ಅದನ್ನೆಲ್ಲವನ್ನು ಜ್ಞಾನಿಗಳು ಮೊದಲೇ ಊಹಿಸಿದ್ದರು. ಇದು ಹೀಗೆ ಮಾಡಿದ್ರೆ ಹೀಗಾಗುತ್ತೆ. ಯುದ್ಧವೆನ್ನುವುದು ಯಾರಿಗೂ ಒಳ್ಳೆಯದಲ್ಲ. ಅದರಲ್ಲಿಯೂ ಬಲಿಷ್ಠರಾದವರೊಡನೆ, ಪರಾಕ್ರಮಿಗಳಾದವರೊಡನೆ ಯುದ್ಧವನ್ನು ಮಾಡುವುದು ಯಾವತ್ತೂ ನಷ್ಟಕ್ಕೆ, ಆತ್ಮನಾಶಕ್ಕೆ ದಾರಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳಿದರು. ಮನ್ನಿಸಿದನೇ ಕೇಳಲಿಲ್ಲ. ಹೇಗೆ ಕೇಳ್ತಾನವನು? ಯಾಕೆಂದರೆ ಪ್ರಪಂಚಕ್ಕೆ ಗೊತ್ತಿದೆ, ಶಠನಹನಯಿಸೋ ಯೋಧನ ಮಹಾ ಹೊರಟ ಹುಂಬ, ಇನ್ನೊಬ್ಬರ ಮಾತನ್ನು ಕೇಳೋದಿಲ್ಲ. ಅವನು ಹಾಗೆ ತಪ್ಪಾಗಿ ನಡೆದುಕೊಂಡು ಅದು ತಪ್ಪು, ಸರಿದಾರಿ ಇದು ಅಂತ ಮತ್ತೊಬ್ಬರು ತೋರಿಸಿದರೂ ಕೇಳದೇ ಇರುವ ಕಾರಣಕ್ಕಾಗಿ ಇವತ್ತು ಹೀಗೊಂದು ವಿಪರೀತವಾದಂಥ ಸ್ಥಿತಿ ಉಂಟಾಗಿದೆ ಅಂತ ಹೇಳಿ ಒಂದು ಅಡಿಗಲ್ಲು ಹಾಕಿದರು. ಯಾಕೆಂದರೆ ಒಂದು ಭೀಕರವಾದಂಥ ಒಂದು ಯುದ್ಧ ಸಂಭವಿಸಿದ ಮೇಲೆ ಯಾರು ಕಾರಣ ಎನ್ನುವ ಪ್ರಶ್ನೆ ಮೊದಲು ಬರುತ್ತೆ. ಅವರು ಯುದ್ಧದ ಮುಂದಿನ ಪರಿಣಾಮಗಳ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ. ಪರಿಣಾಮಗಳು ಏನು ಅಂತ ಹೇಳಿ ಕಣ್ಣಿಗೆ ಕಾಣಿಸ್ತಾ ಇದೆ. ಅಪಾರವಾದಂಥ ಜನಹಾನಿ, ಜೀವಹಾನಿ. ಈಗ ಮೊದಲು ಒಂದು ಕಡೆಯಿಂದ ಅದರ ಹೊಣೆಗಾರಿಕೆಯನ್ನು ನಾವು ಕೊಡಬೇಕು, ಯಾರು ಅದಕ್ಕೆ ಬಾಧ್ಯರು ಅಂತ. ಅದಕ್ಕಾಗಿ ವ್ಯಾಸರು ಜಾಣ್ಮೆಯಿಂದ ಒಂದು ಮಾತನ್ನು ಹೇಳಿದರು. ನೋಡು, ಇಷ್ಟೆಲ್ಲ ಆಗಿ ನಿನ್ನ ಮಗ ಕಾರಣ, ಹೇಳಿದ ಮಾತು ಕೇಳಲಿಲ್ಲ ತುಂಬ ಅಂತ ಹೇಳಿದರೆ ಧೃತರಾಷ್ಟ್ರ ಈಗ ಅದನ್ನು ಒಪ್ಪಿಕೊಳ್ತಾ ಇಲ್ಲ. ಸೈರಿಸಿದನೆ ಪಾಂಡು ಸುತರು ಅಂಬೋರುಹಾಕ್ಷಿ ರಜಸ್ವಲಯ ಸೋಲಿಸಿರಯಲಿ ತತ್ಪೂರ್ವಕೃತ ಜನುಗೇಹ ದಾಹರಲಿ ವೈರಬಂಧದ ವಿವಿಧ ವಿಷಮ ವಿಕಾರದಲ್ಲಿ ವಿಗ್ರಹ ಮುಖವ ವಿಸ್ತಾರಿಸಿದರೆ ಪಾಂಡು ಸುತರು ಉತ್ತಮರೇ ಏನೆಂದ. ಇದೊಂದು ಸಾಮಾನ್ಯವಾದ ಮಾತು. ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ, ಎರಡೂ ಜನ ನಿಂತರು ಮಾತ್ರ ಯುದ್ಧ ಆಗುತ್ತೆ. ಧೃತರಾಷ್ಟ್ರ ಇದನ್ನು ಅವಲಂಬಿಸಿಬಿಟ್ಟಿದ್ದಾನೆ. ಕೌರವನಲ್ಲಿ ಅಷ್ಟರ ಮಟ್ಟಿಗಿನ ಹಠ ಶಠಂ ಸ್ವಭಾವ ಇರಬೇಕಾದ್ರೆ ಅವನ ಅಪ್ಪನಲ್ಲಿ ಇಲ್ಲದೆ ಇರ್ತದೆಯೇ? ಧೃತರಾಷ್ಟ್ರ ಹೇಳ್ತಾನೆ, ವ್ಯಾಸ ಮಹರ್ಷಿಗಳು ಹಾಗೆ ಹೇಳಿದರೆ ಹೌದು, ನನ್ನ ಮಕ್ಕಳು ಹೀಗೆ. ಏನು ಪಾಂಡವರೇನು ಮಹಾ ಸಂಭಾವಿತರೆ? ಅಷ್ಟರ ಮಟ್ಟಿಗೆ ಧರ್ಮರಾಜಾದಿಗಳಿಗೆ ಶಾಂತಿ, ಸಹನೆ, ಕ್ಷಮೆಯ ಗುಣ ಇರುತ್ತಿದ್ದರೆ ಅವರು ಸುಮ್ಮನೆ ಇರಬಹುದಿತ್ತಲ್ಲಪ್ಪ. ನನ್ನ ಮಗ ಏನೋ ಕೆಟ್ಟವನು, ಕೆಣಕ್ತಾನೆ,
ಅವರು ದೂರ ಇರ್ಬೋದಿತ್ತಲ್ಲ. ಸೈರಿಸಿದರೆ ಪಾಂಡುಸುತರು ಅವರೇನು ಸುಮ್ಮನೆ ಇದ್ರೋ? ಅಂದರೆ ನೀನು ಒಂದು ಕಡೆಯಿಂದ ಕೇವಲ ನನ್ನ ಮಕ್ಕಳದ್ದು ಮಾತ್ರ ತಪ್ಪು ಅಂತ ಹೇಳಬೇಡ, ಅವರದ್ದು ತಪ್ಪಿದೆ ಅಂತ ಪ್ರತಿಪಾದಿಸ್ತಾ ಇದ್ದಾನೆ ಧೃತರಾಷ್ಟ್ರ. ನನ್ನ ಮಕ್ಕಳು ಎಲ್ಲವನ್ನು ಮಾಡಿದ್ದಾರೆ. ರಜಸ್ವಲೆಯಾದಂತಹ ಆ ದ್ರೌಪದಿಯನ್ನು ಸಭೆಗೆ ಎಳೆದು ತಂದರು, ಅವರ ಸೀರೆಯನ್ನು ಸುರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ತತ್ಪೂರ್ವಕೃತ, ಅದಕ್ಕೂ ಮೊದಲು ಜತುಗೇಹದಾಹದಲ್ಲಿ ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಪ್ರಯತ್ನ ಪಟ್ಟರು. ವೈರಬಂಧದ ವಿಷಮ ವಿಕಾರದಲ್ಲಿ ಇದು ಎಷ್ಟೋ ಪ್ರಯತ್ನವನ್ನು ಮಾಡಿದ್ದಾರೆ ಅವರು. ಭೀಮನನ್ನು ಕೈಕಾಲು ಕಟ್ಟಿ ನೀರಿಗೆ ಹಾಕಿಸಿದ್ರು, ವಿಷವನ್ನು ತಿನ್ನಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ನನ್ನ ಮಕ್ಕಳು ಒಳ್ಳೆಯವರು ಅಂತ ನಾನು ಹೇಳೋದಿಲ್ಲ, ಅವ್ರು ಮಾಡಿದ್ದಾರೆ ಹೌದು, ಆದರೆ ಪಾಂಡವರು ಸುಮ್ಮನೆ ಇರಬಹುದಿತ್ತಲ್ಲ. ಎಂಥ ಮಾತು. ಮೂಲ ವ್ಯಾಸ ಭಾರತದಲ್ಲಿ ಹಾಗೊಂದು ಪ್ರಶ್ನೆ ಮೂಡುತ್ತೆ. ಸಂಜಯನನ್ನು ಕಳಿಸುವಂತ ಧೃತರಾಷ್ಟ್ರ ಕೊನೆಯ ಪ್ರಯತ್ನವಾಗಿ ಸಂಜಯನನ್ನು ಕಳಿಸ್ತಾನೆ. ಧರ್ಮರಾಜನ ಒಂದು ಪ್ರತ್ಯೇಕ ಒಳ ಅರ್ಥದ ಸಂದೇಶ ಇದೆ. ಅಂದರೆ ಮುಂದೆ ಇಷ್ಟೆಲ್ಲ ಹಾನಿಯಾಗುವುದಾದರೆ ನೀನು ಹಕ್ಕನ್ನು ಬಿಟ್ಟುಕೊಡೋದು ಒಳ್ಳೆಯದು ಅಂತ. ಎಂಥ ಅರ್ಥ ನೋಡಿ. ಧೃತರಾಷ್ಟ್ರ ಒಳಗಿಂದೊಳಗೆ ಪಾಂಡವರು ಹಕ್ಕನ್ನೇ ಬಿಟ್ಟುಬಿಡ್ಲಿ, ಈ ಕಡೆ ಬರುವುದೇ ಬೇಡ, ಬಂದರೆ ಇವ್ರು ಕೆಣಕ್ತಾರೆ ಅಂತ ತನ್ನ ಮಗ ಸಾಯ್ತಾನೆ ಅಂತ ಅವನಿಗೆ ಗೊತ್ತಿದೆ. ಈಗಲೂ ಅವನು ಹೇಳೋದು ಅದನ್ನೇ, ನನ್ನ ಮಕ್ಕಳೇನೋ ಕೆಟ್ಟವ್ರು ಹೌದಪ್ಪ, ಧರ್ಮರಾಜ ಇನ್ನೂ ಪ್ರಪಂಚಕ್ಕೆ ಗೊತ್ತಿದೆ ಪಾಂಡವರು ಎಲ್ಲಿಯ ತನಕ ಕ್ಷಮಿಸಿದ್ದಾರೆ ಅಂತ. ಅವರ ಸಹನೆಯ ಕಟ್ಟೆ ಒಡೆಯುವ ತನಕ ಕ್ಷಮಿಸಿದ್ದಾರೆ. ಧೃತರಾಷ್ಟ್ರ ಹೇಳೋದು ಈಗಲೂ ಕ್ಷಮಿಸಬಹುದಿತ್ತು. ಪಾಂಡುಸುತರು ಏನು ಬಹಳ ಒಳ್ಳೆಯವರೇ ಹಾಗಾದರೆ ಅಂತ ಕೇಳಿ ವ್ಯಾಸರು ಹೇಳಿದರು. ಮತ್ತು ಅಲ್ಲದೆ ಇನ್ನೇನಪ್ಪ, ಅವರು ಸುಚರಿತರೆಂದೇ ಮಾಧವನು ಅವರಿಗೆ ಒಲಿದಿಹನು. ಪಾಂಡವರು ಸಜ್ಜನರು ಅಂತ ಗೊತ್ತಿದ್ದೆ, ಕೃಷ್ಣ ಅವರಿಗೆ ಒಲಿದ್ದಾನೆ. ಅದರ ಜೊತೆಗೆ ಪರಮೇಶ್ವರನು ಕೂಡ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ದೇವರು ಯಾರಿಗೆ ಅನುಗ್ರಹ ಮಾಡ್ತಾರೆ? ಯಾರು ಒಳ್ಳೆಯವರು ಅವರಿಗೆ ತಾನೇ ಅನುಗ್ರಹವನ್ನು ಮಾಡೋದು. ಆದ್ದರಿಂದ ಪಾಂಡುಸುತರು ಒಳ್ಳೆಯವರೇ. ಅದ್ರ ಜೊತೆಗೆ ಇನ್ನೂ ನೀನು ನೋಡು, ಯುದ್ಧ ಆಗ್ತಾ ಇರುವಾಗ ಏನಾಗ್ತಿತ್ತು, ಎಲ್ಲ ಕಡೆಗಳಲ್ಲೂ ಎರಡು ಪಕ್ಷಗಳಾಯಿತು. ಸಜ್ಜನರೆಲ್ಲ ಪಾಂಡವರ ಪಕ್ಷದಲ್ಲಿದ್ದರು, ದುರ್ಜನರೆಲ್ಲ ಕೌರವನ ಪಕ್ಷವನ್ನು ಸೇರಿಕೊಂಡರು. ಅದು ಕರ್ಣಾರ್ಜುನರ ಯುದ್ಧದಲ್ಲಿ ವಿಶೇಷವಾಗಿ ಕುಮಾರವ್ಯಾಸ ವರ್ಣಿಸ್ತಾನೆ. ನಿಂತು ನೋಡುವವರಲ್ಲಿಯೂ ಕೂಡ ಎರಡು ಪಕ್ಷ. ಸಹಜ ತಾನೇ, ಯಾವುದೋ ಒಂದು ಪಕ್ಷಕ್ಕೆ ನಾವು ನಮ್ಮನ್ನು ಗುರುತಿಸ್ಕೊಂಡು ಬಿಡ್ತೇವೆ. ಅವರವರ ಸ್ವಭಾವಕ್ಕನುಸರಿಸಿ ಕೆಟ್ಟವರೆಲ್ಲ ಕೌರವನ ಪಕ್ಷ, ಮೇಲೆ ನಿಂತು ನೋಡ್ತಾ ಇರುವವರಲ್ಲಿ ಎರಡು ಪಕ್ಷ. ಒಳ್ಳೆಯವರೆಲ್ಲ ಒಂದು ಕಡೆಗೆ, ಕೆಟ್ಟವರೆಲ್ಲ ಹೀಗೆ ಒಂದು ಕಡೆಗೆ ಆಗ್ತಾ ಇರುವಾಗ ಸಾಧುಗಳು ಅವರ ದೆಸೆ. ಪಾಂಡವರ ಪಕ್ಷಕ್ಕೆ ಸಾಧುಗಳೇ ಜಯ 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 ಅಂತ ಹೇಳಿದ್ದು. ನಿನ್ನ ಪಕ್ಷಕ್ಕೆ ಯಾರು ಅಂತ ಕೇಳಿದರೆ ದುಸ್ಸಾಧುಗಳು ನಿನ್ನವರ ದೆಸೆಗೆ, ಕೆಟ್ಟವರೆಲ್ಲ ನಿನಗೆ ಹಾರೈಸ್ತಾ ಇದ್ರು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಅಷ್ಟೇ. ಇದೆಲ್ಲ ಅರ್ಜುನನ ಸೂತಜನ ಸಮರದಲ್ಲಿ ಅಲ್ಲೆಲ್ಲ ಇದೆಲ್ಲ ಪ್ರಕಟ ಆಗ್ತಾ ಇತ್ತಪ್ಪ ಅಂತ ಹೇಳಿದರೆ ಧೃತರಾಷ್ಟ್ರನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ಸಾಕು, ಆ ಮಾತು ಸಾಕು, ನನಗಿನ್ನು ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಯುಧಿಷ್ಠಿರ ಅಂತ ಹೇಳಿದರೆ ಮಹಾಗುಣಿ, ನನ್ನ ಮಗ ಕೆಟ್ಟವನು ಹೋಗಿ. ಆದರೂ ನನ್ನ ಮಗನ ಕಡೆಗೆ ನಿಸ್ಪೃಹರಾದಂಥ ವಿದುರ ಪ್ರಮುಖ ಸುಜನರೆಲ್ಲ ಇದ್ರು ತಾನೆ. ಈ ಮಾತನ್ನು ಇನ್ನಾಡುವುದು ಬೇಡ, ಮುಂದೇನಾಗಬೇಕು ಅಂತ ಹೇಳಿ ಅಂದಾಗ ವ್ಯಾಸರು ಹೇಳ್ತಾರೆ, ಧರ್ಮವೆಲ್ಲಿಹುದಲ್ಲಿ ಜಯ, ಸತ್ಕರ್ಮವೆಲ್ಲಿಹುದಲ್ಲಿ ಸಿರಿ, ಸದ್ಧರ್ಮ ಸಂರಕ್ಷಕರು ಹರಿಭೂರ್ಜಡಿ ಪಿತಾಮಹರು, ಧರ್ಮದೂರನು ನಿನ್ನವನು ಸತ್ಕರ್ಮ ಬಾಹಿರನು, ಆತ್ಮರಚಿತ ವಿಕರ್ಮ ಘೋಷದಲ್ಲಿ ಅಳಿದನು, ಇನ್ನೇನು ಎಂದನ ಮುನಿಪ. ವ್ಯಾಸರು ಹೇಳಿದ್ರು, ಇಷ್ಟೇಯಪ್ಪ, ಮುಂದಿನ ಮಾತಿಗೆ ಮೊದಲಾಗ ಒಂದು ಮಾತು ಹೇಳಿದೆ ನಾನು. ಯಾರು ಯುದ್ಧಕ್ಕೆ ಕಾರಣರು ಎನ್ನುವುದನ್ನು ನಿನ್ನ ಗಮನಕ್ಕೆ ತಂದೆ. ಯುದ್ಧವನ್ನು ಮಾಡಿದವರಲ್ಲಿ ಯಾರ್ಯಾರ ಸ್ವಭಾವ ಏನು ಅಂತ ಹೇಳಿದೆ. ಇಷ್ಟಾದಮೇಲೆ ಯುದ್ಧದ ಅಂತಿಮ ಪರಿಣಾಮವನ್ನು ಇನ್ನು ನಾನು ಬಾಯಿ ಬಿಟ್ಟು ಹೇಳೋದು ಏನಿದೆಯಪ್ಪ, ಎಲ್ಲಿ ಧರ್ಮವಿರುವುದೋ ಅಲ್ಲಿ ಜಯ. ಇಡೀ ಮಹಾಭಾರತದ ಒಂದು ಶೀರ್ಷಿಕೆ, ಅದರ ಕೇಂದ್ರ ಏನು ಅಂತ ಕೇಳಿದರೆ ಯಥೋ ಧರ್ಮಸ್ತಥೋ ಜಯ. ಮಹಾಭಾರತದ ಮೊದಲನೇ ಹೆಸರೇ ಜಯ. ಅದನ್ನೇ ಕುಮಾರವ್ಯಾಸ ಕನ್ನಡೀಕರಿಸಿಬಿಟ್ಟ. ಧರ್ಮವೆಲ್ಲಿಹುದಲ್ಲಿ ಜಯ, ಸತ್ಕರ್ಮವೆಲ್ಲಿಹುದಲ್ಲಿ ಸಿರಿ.
ಸದ್ಧರ್ಮ ಸಂರಕ್ಷಕರು ಹರಿದೂರ್ಜಟಿ ಪಿತಾಮಹ. ತ್ರಿಮೂರ್ತಿಗಳು ಸಹ ಎಲ್ಲಿ ಧರ್ಮ ಇದೆಯೋ ಅವರನ್ನು ಗೆಲ್ಲಿಸ್ತಾರೆ. ಇನ್ನೇನು ನಾನು ಹೇಳಬೇಕು ನಿನಗೆ? ನಿನ್ನ ಮಗ ಅಂತ ಹೇಳಿದರೆ ಧರ್ಮ ದೂರ, ಸತ್ಕರ್ಮ ಬಾಹಿರನು, ಅದರ ಜೊತೆಗೆ ಸ್ವಯಂಕೃತ ಅಪರಾಧದಿಂದ, ಈ ಶಬ್ದ ಬಹಳ ಮುಖ್ಯ, ಆತ್ಮರಚಿತ ವಿಕರ್ಮ ದೋಷದಲ್ಲಿ ಅವನೇ ಮಾಡಿಕೊಂಡಂಥ ತಪ್ಪುಗಳಿಗಾಗಿ, ಅವನ ತಪ್ಪುಗಳಿಗಾಗಿ ಅವನೀಗ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಅಂತಿಮವಾಗಿ ಆ ಕರ್ಮ ದೋಷದಲ್ಲಿ ನಿನ್ನ ಮಗ ಸತ್ತೋದ ಅಂತ ಅಂತಿಮ ವಾಕ್ಯವನ್ನು ವ್ಯಾಸರು ಹೇಳುತ್ತಿದ್ದಾಗೆ ಎನ್ನಲು ಬಿದ್ದನು ನೆಲಕ್ಕೆ ಸಿಂಹಾಸನದಿಂದ. ಅಷ್ಟೊತ್ತಿಗಾಗಲೇ ಅವನಿಗೊಂದು ಸೂಕ್ಷ್ಮ ಗೊತ್ತಾಗಿತ್ತು. ಇಲ್ಲಿ ಏನಾಗಿದೆ ಅಂತಂದರೆ, ಧೃತರಾಷ್ಟ್ರನಿಗೆ ಕಿವಿಯಲ್ಲಿ ಯಾರೂ ಒಂದು ಹೇಳಿಲ್ಲ ಬಿಟ್ಟರೆ ಅದಾಗಲೇ ಹಸ್ತಿನಾವತಿಗೆ ವರ್ತಮಾನ ಗೊತ್ತಾಗ್ಬಿಟ್ಟಿದೆ. ಇವನಿಗೆ ಹೇಳಿಲ್ಲ. ಹೇಳೋರು ಯಾರು? ಈಗ ಒಂದು ಸಾವು ಸಂಭವಿಸಿದರೆ ಅಪ್ಪ ಅಮ್ಮನಿಗೆ ಬೇರೆ ಯಾರೋ ಬಂದು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೊಂದು ಬಾಧ್ಯಸ್ಥರಾದ ಜನ, ಒಂದು ವಯಸ್ಸಾದವರು, ವಿವೇಕಿಗಳು ಹೇಳುವ ರೀತಿಯಲ್ಲಿ ಸಾವಿನ ವರ್ತಮಾನವನ್ನು ಹೇಳಬೇಕು. ಅದಕ್ಕಾಗಿ ವ್ಯಾಸರ ಆಗಮನ ಇಲ್ಲಿಗಾದದ್ದು. ತನ್ನ ಮಗ ಸತ್ತ ಎನ್ನುವ ವರ್ತಮಾನವನ್ನು ಕೇಳ್ತಿದ್ದಾಗೆ ಧೃತರಾಷ್ಟ್ರ ಕೆಳಗಿದ್ದು ಗೋಳೋ ಅಂತಿದ್ದಾನೆ. ಅವನ ಜೊತೆಗೆ ಗಾಂಧಾರಿಯೇ ಮೊದಲಾದಂಥ ಸ್ತ್ರೀಯರೆಲ್ಲ ಅಳ್ತಾ ಇದ್ದಾರಂತೆ. ಎಲ್ಲರೂ ಅಳ್ತಾ ಇದ್ದಾರೆ. ಆರು ಸಂತೈಸುವರು. ಈಗ ಯಾರನ್ನು ಸಮಾಧಾನ ಪಡಿಸಬೇಕು? ಇದ್ದವರೆಲ್ಲರೂ ಅಳ್ತಾ ಇದ್ದಾರೆ. ನೋಡಿ, ಪಾಂಡವ ಸಂಬಂಧಿಯಾಗಿ ಸುಯೋಧನ ಕೆಟ್ಟವನು, ಆದರೆ ಉಳಿದವರಿಗೆಲ್ಲ ರಾಜ ಅಲ್ವೇ, ಎಲ್ಲರೂ ಅಳ್ತಾ ಇದ್ದಾರೆ. ಅದು ಎಲ್ಲಿಯ ತನಕ ಹೋಗ್ಬಿಡ್ತು ಅಂತಂದರೆ, ಆರು ಮರುಗರು ಶೋಕ ಪನ್ನಗ ಘೋರ ವಿಷ. ಈಗ ಒಂದು ವಿಷಜ್ವಾಲೆ ಆವರಿಸಿದಾಗ ಎಲ್ಲರೂ ಮೂರ್ಛಿತರಾಗಿ ಬೀಳುವ ಹಾಗೆ ಅರಮನೆಯಲ್ಲಿದ್ದಂಥ ಎಲ್ಲರೂ ಅಳ್ತಾ ಇದ್ದಾರಂತೆ. ಆರು ಮರುಗರು ಎಲ್ಲಿಯ ತನಕ ಅಂತಂದರೆ, ಮುನಿವರನ ಹೃದಯವ ಗೋರಿಕೇನೆಂಬೆನು. ವ್ಯಾಸ ಮಹರ್ಷಿಗಳು ಅಂತಂದರೆ ಅಲ್ಲಿಯ ತನಕ ಯಾವುದೇ ಸುಖ ದುಃಖ ಯಾವುದಕ್ಕೂ ಅಂಟಿಕೊಡದೆ ಸಮಸ್ಥಿತಿಯಲ್ಲಿ ಇದ್ದವರು, ಅವ್ರ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಕೆಲವು ಬಾರಿ ಸಾವಿನ ಸಮಯದಲ್ಲಿ ಯಾರೋ ಒಬ್ಬರು ಧೀರೋದಾತ್ತರಾಗಿ ಧೈರ್ಯದಿಂದ ಇದ್ದರೂ ಎಲ್ಲರೂ ಅಳುವಾಗ ಅವರು ಅಳಬೇಕಾಗ್ಬಿಡುತ್ತೆ. ಎಷ್ಟು ಮನೋಜ್ಞವಾಗಿದೆ ಈ ಸನ್ನಿವೇಶ ಅಂತಂದರೆ, ವ್ಯಾಸರು ಕಣ್ಣಿನ ನೀರನ್ನು ತೋರಿಸಿದರು. ಆಮೇಲೆ ಉಳಿದವರೆಲ್ಲ ಎದ್ದು ಬಂದರು. ಆ ಅಂಧ ನೃಪತಿಯ ಕಂಗೋಳು ಹೋಗ್ತಿದ್ರು. ಎಷ್ಟು ಸಂತೋಷ ಅಂತಂದರೆ, ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ. ಆ ಕವಿಯ ಸೂಕ್ಷ್ಮ ಪ್ರಜ್ಞೆ. ಧೃತರಾಷ್ಟ್ರ ಬಟ್ಟೆ ಕಟ್ಕೊಳ್ಳಿಲ್ಲ, ಕಣ್ಣಿತ್ತು, ಪ್ರಪಂಚ ಕಾಣಿಸ್ತಿರ್ಲಿಲ್ಲ, ಆದರೆ ಅಳಲಿಕ್ಕೆ ಸಾಕು. ಹಾಗಾಗಿ ಧರಣಿಪನ ಕಂಗಳು ಒತ್ತಿದರು. ಆ ಕಣ್ಣೀರನ್ನೆಲ್ಲ ಒರೆಸಿದರು, ಪನ್ನೀರನ್ನು ತಂದರು, ಸ್ವಲ್ಪ ತಂಗಾಳಿಯನ್ನು ಬೀರಿಸಿದ್ರು. ಸ್ವಲ್ಪ ಚೇತರಿಸಿಕೊಂಡ ಧೃತರಾಷ್ಟ್ರ. ಆಗ ವ್ಯಾಸರು ಹೇಳ್ತಾರೆ, ಏನನೆಂದೆವು ಹಿಂದೆ ಧರ್ಮ ವಿಧಾನವನು ಕೈಯೊಡನೆ ಮರೆತೆ, ಇದೇನು ನಿನ್ನಯ ಮತಿಯ ವಿಭ್ರಮೆ, ಇದೇನು ನಿನ್ನಯ ಮತಿಯ ವಿಭ್ರಮೆ, ನಮ್ಮ ಹೇಳಿಕೆಗೆ ಭಾನುಮತಿಯನು ತಿಳುವು, ನಿನ್ನಯ ಮಾನಿನಿಯ ಸಂತೈಸು, ಭಾನುಮತಿಯನು ತಿಳುವು, ನಿನ್ನಯ ಮಾನಿನಿಯ ಸಂತೈಸು, ಸಂಸಾರಾನುಗತಿ ತಾರಿದು, ಸಂಸಾರಾನುಗತಿ ತಾರಿದು, ಚತುರ್ದಶ ಜಗದ ಜೀವರಿಗೆ ಸಂಸಾರಾನುಗತಿ ತಾರಿದು, ಚತುರ್ದಶ ಜಗದ ಜೀವರಿಗೆ ಎಂದನ ಮುನಿಪ. ವ್ಯಾಸರು ಹೇಳಿದರು, ಧೃತರಾಷ್ಟ್ರ, ಏನಪ್ಪ ನಿನ್ನ ಅವಸ್ಥೆ? ಏನನೆಂದೆವು ಹಿಂದೆ ಧರ್ಮ ನಿಧಾನವನ್ನು. ಇಷ್ಟೆಲ್ಲ ನಿನಗೆ ನಾನು ಹೇಳಿದೆ. ಕೆಲವೇ ಕ್ಷಣಗಳ ಮೊದಲು ನಾನು ಹೇಳಿದೆ, ಯುದ್ಧವೆನ್ನುವುದು ಯಾಕಾಯಿತು, ನಿನ್ನ ಮಗ ಹೇಗೆ ಸ್ವಯಂಕೃತ ಅಪರಾಧದಿಂದಲಾಗಿ ಅವನೇ ಸತ್ತ, ದೇವತೆಗಳು ಯಾರನ್ನು ಬೆಂಬಲಿಸ್ತಾರೆ, ದೇವತೆಗಳು ಬೆಂಬಲಿಸಬೇಕು ಅಂತ ನಾವು ಹೇಗಿರಬೇಕು, ಇಷ್ಟೆಲ್ಲ ಧರ್ಮವನ್ನು ನಿನಗೆ ಹೇಳಿದರೆ ಕೈಯೊಡನೆ ಮರೆದೆ. ಏನು ನಾನು ಹೇಳ್ತಿದ್ದಾಗೆಲ್ಲ ಮರೆತೋಯ್ತಾ ನಿನಗೆ? ಕೆಲವೇ ಕ್ಷಣಗಳ ಮೊದಲು ಹೇಳಿದ್ದೆ ನಾನು. ಅಂದರೆ ಒಂದು ಸಾವಿನ ವರ್ತಮಾನವನ್ನು ಹೇಳುವ ಪೂರ್ವದಲ್ಲಿ
ಏನನ್ನು ಹೇಳಿಯೋ ನೆಲೆಯನ್ನು ಕಲ್ಪಿಸಬೇಕು ಅಂತ ನಾನು ಹೇಳಿದ್ದೆ ನಿನಗೆ. ಅಷ್ಟೊತ್ತಿಗೆ ನೀನು ಮರೆತು ಹೋಯ್ತು ಮಗ ಸತ್ತ ಅಂತ ಹೇಳುವಾಗ, ನಿನ್ನ ಮತಿಯ ವಿಭ್ರಮೆ ನಮ್ಮ ಹೇಳಿಕೆಗೆ ನನ್ನ ಮಾತು ನಿನ್ನ ತಲೆಗೆ ಹೋಗಲೇ ಇಲ್ಲವೇನೋ? ನಿನ್ನ ಮತಿಗೆ ಮರಳಾಯ್ತೇನೋ? ನೀನು ಅಳುವುದಲ್ಲ, ಈಗ ಎಲ್ಲರಿಗಿಂತ ದೊಡ್ಡವನು ನೀನು ಅಳುತ್ತಾ ಕೂತ್ಕೊಂಡ್ರೆ ಮುಂದಿನ ವಿದ್ಯಮಾನಗಳು ಹೇಗೆ ಸಾಗಬೇಕು? ಭಾನುಮತಿ ಏನೋ ತಿಳಿದು ನೋಡು, ಅವಳು ಅಳುತ್ತಾ ಇದ್ದಾಳೆ, ಅವನ ಹೆಂಡತಿ ಭಾನುಮತಿ, ಅವಳನ್ನು ಸಮೀಪಕ್ಕೆ ಕರೆದು ಹೇಳು, ಅವಳಿಗೊಂದು ಸಮಾಧಾನ ಹೇಳು. ಅದರ ಜೊತೆಗೆ ಮಾನಿನಿಯ ಸಂತೈಸು, ನಿನ್ನ ಹೆಂಡತಿಯನ್ನು ಕರಿ ಗಾಂಧಾರಿ, ಸಮೀಪಕ್ಕೆ ಕರೆದು ಅವಳಿಗೆ ಹೇಳು. ನೀನು ಅಳುವುದನ್ನು ಬಿಟ್ಟು ಮುಂದಿನ ಕಾರ್ಯಗಳಿಗೆ ಮುಂದಾಗಬೇಕು. ಯಾಕೆಂದರೆ ಒಂದು ಸಾವಿನ ಮನೆಯಲ್ಲಿ ಎಲ್ಲರೂ ಅಳುತ್ತಾ ಕೂತ್ರೆ ಮುಂದಿನ ಕೆಲಸಗಳು ನಡೆಯೋದು ಹೇಗೆ? ಯಾರೋ ಒಬ್ಬರು ಮುಂದಾಗಲೇಬೇಕು. ಯಾರು ಅಂದರೆ ಮನೆ ಯಜಮಾನರು ಮುಂದಾಗಬೇಕು. ಅದಕ್ಕಾಗಿ ಹೀಗೆ ಹೇಳಿದಂಥ ವ್ಯಾಸರು ಒಂದು ಅದ್ಭುತವಾದ ವಾಕ್ಯವನ್ನು ಇಲ್ಲಿ ಹೇಳ್ತಾರೆ. ಸಂಸಾರಾನುಗತಿ ತಾನಿದು ಚತುರ್ದಶ ಜಗದ ಜೀವರಿಗೆ. ಏನು ಪ್ರಪಂಚದಲ್ಲಿ ನಡೀಲೇ ಇದ್ದದ್ದೇ ನಿನ್ನ ಮನೆಯಲ್ಲಿ ನಡೀಲಿಲ್ಲ. ಹುಟ್ಟು ಸಾವು ಎಲ್ಲರ ಮನೆಯಲ್ಲಿ ಇರುವುದೇ. ಚತುರ್ದಶ ಜಗದ ಜೀವ, 14 ಲೋಕಗಳಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಸಾಯ್ತವೆ. ಯಾರೋ ಸತ್ತರು ಅಂತ ಅಳ್ತಾ ಕೂತ್ಕೊಂಡ್ರು ಬರ್ತದೆಯೇನೋ? ನೀನು ಮುಂದಾಗು ಉಳಿದ ಕೆಲಸಗಳಿಗೆ. ನೀನು ಇನ್ನೂ ಅಳುತ್ತಲೇ ಇದ್ದರೆ ಏನಾಗ್ತದೆ ಅಂತ ಕೇಳಿದರೆ, ನಿನ್ನ ಈ ಸುವಿವೇಕವೆನ್ನುವುದು ಈಗ ನಾಶವಾಗಿ ಬರುತ್ತದೆ. ನೀನೇನು ಅಜ್ಞಾನಿ ಅಲ್ಲ, ನೀನೇನು ಶಾಸ್ತ್ರ ಓದಿದ್ದವನೇನಲ್ಲ. ಹೀಗಿರುವಂಥ ನಿನಗೆ ನಿನ್ನ ಮಗ ಸತ್ತಂತ ಅಳುತ್ತಾನೆ. ಇಂಥವರೆಲ್ಲ ಹುಟ್ಟಿದರೆ ಮಕ್ಕಳು ಅಂತ ಹೇಳ್ಬಹುದೇನೋ? ಅಹಿತರೇ ಜನಿಸಿದೊಡೆ ಸುತರೆನಬಹುದೇ? ಇಂಥವ್ರನ್ನೆಲ್ಲ ಮಕ್ಕಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನು ನಿನ್ನ ಹಾಗೆ. ಎಂಥ ಮಾತು ಅಂತಂದರೆ, ಮಕ್ಕಳು ಎನ್ನುವ ಮಮಕಾರ ಇರುತ್ತೆ, ಆದರೆ ಕೆಟ್ಟ ಮಕ್ಕಳು ಹುಟ್ಟಿದರೆ ಅವನು ಶತ್ರುಗಳು ಅಂತ ಕಾಣಬೇಕು, ಪುತ್ರರಲ್ಲವರು. ನಿನ್ನ ಇಹಪರದ ಸುಖಗತಿಗೆ ಸಾಧನ ಧರ್ಮಸೂತನೆ ಅಂತ ಮುಂದಿನ ದಾರಿಯನ್ನು ತೋರಿಸಿದ. ಸುಯೋಧನ ಸತ್ನ ಅಂತ ಅಳ್ತಾ ಕೂತ್ಕೋಬೇಡ, ಅವನು ಶತ್ರುವಾಗಿದ್ದ ನಿನಗೆ. ನಿನ್ನ ಮುಂದಿನ ಬದುಕು ಧರ್ಮರಾಜನನ್ನು ಅವಲಂಬಿಸಿಕೊಂಡಿರಬೇಕು. ಅವನು ಒಳ್ಳೆಯವನು, ಅವನನ್ನು ಸೇರ್ಕೊಂಡು ಬದುಕಬೇಕು ನೀನು ಅಂತ ಈಗಿನದ್ರ ಜೊತೆಗೆ ಮುಂದಿನ ದಾರಿಯನ್ನು ತೋರಿಸಿದರು. ಆಗ ಪಕ್ಕದಲ್ಲಿ ಇರುವಂಥ ವಿದುರ ಹೇಳ್ದ, ಕೇಳು ಮುನಿ ಭಾಷಿತವ ನೃಪ ನೀನಾಲಿಸುವುದು. ಮುನಿ ಭಾಷಿತವ ಕೇಳು ನೃಪ ನೀನಾಲಿಸುವುದು. ಆತ್ಮಜನ ಇಲ್ಲಿಮ್ಮೇಲೆ ಸಲಿದಾಂಜಲಿಗಳನ್ನು ವೈದಿಕ ವಿಧಾನದಲ್ಲಿ ಪಾಲಿಸುವುದು. ಆ ಪಾಂಡು ಸುತರ ಸಮೇಳದಲ್ಲಿ ಸೇರುವುದು. ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನು. ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನು ಎಂದನ ವಿದುರ. ಜೊತೆಗೆ ಇದ್ದಂಥ ವಿದುರ ಹೇಳ್ದ, ಧೃತರಾಷ್ಟ್ರ, ವ್ಯಾಸರು ಹೇಳ್ತಾ ಇರುವಂಥ ಮಾತುಗಳು ಸರಿ ಇದೆ. ಕೇಳು ಮುನಿ ಭಾಷಿತವ. ನೀನು ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿದ್ದಾರಲ್ಲ ನಿನ್ನ ಮಕ್ಕಳು, ಅವರಿಗೆ ಮುಂದಿನ ಉತ್ತರ ಕ್ರಿಯೆಗಳನ್ನು ಮಾಡಿಸಲಿಕ್ಕೆ ಮುಂದಾಗಬೇಕಪ್ಪ. ಸಲಿಲಾಂಜಲಿಗಳನ್ನು, ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕು. ವೈದಿಕ ವಿಧಾನದಲ್ಲಿ ಶಾಸ್ತ್ರೋಕ್ತವಾಗಿ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಿಸಿಕೊಡಬೇಕು. ಅದರ ಜೊತೆಗೆ ಪಾಲಿಸುವುದ ಪಾಂಡುಸುತರ ಸಮೇಳದಲ್ಲಿ ಸೇರುವುದು. ಮುಂದೆ ನಿನ್ನ ಜೀವನಕ್ಕೆ ಅವರ ಆಶ್ರಯ, ನಿನ್ನ ಪಾಂಡವರನ್ನು ಸೇರಬೇಕು. ಇದರ ಜೊತೆಗೆ ಸೂಕ್ಷ್ಮವಾಗಿ ಅವರು ಧೃತರಾಷ್ಟ್ರನಿಗೆ ಹೇಳೋದು, ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನೆಂದ. ನನ್ನ ಮಕ್ಕಳು ಕೊಂದವರು ಅಂತ ಇನ್ನೂ ನೀನು ಸೇಡು ಹಾಗೆ ಎನ್ನುವಂಥ ರಾಜಸ ವಿಕಾರವನ್ನು ತಾಳಬೇಡ ಅಂತ. ಸತ್ವ ರಜ ತಮವೆನ್ನುವಂಥ 3 ಗುಣಗಳು ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಗಳಲ್ಲಿ ಇರ್ತವೆ. ಅವುಗಳ ಮಿಶ್ರಣ ಕೂಡ ಇದೆ. ರಾಜಸ, ಕ್ಷಾತ್ರದಲ್ಲಿ ಸತ್ವಗುಣ ಇದೆ. ಒಳ್ಳೊಳ್ಳೆಯ ಶ್ರೇಷ್ಠರಾದಂಥ ಧಾರ್ಮಿಕರಾದಂಥ ರಾಜರುಗಳಿದ್ದಾರೆ. ಆ ರಾಜಸದಲ್ಲಿ ರಾಜಸ ಇದೆ. ಅವರು ಯುದ್ಧ ದಿಗ್ವಿಜಯ ಮೊದಲಾದಿಗಳನ್ನು ಮಾಡಿಕೊಂಡು ಬರ್ತಾರೆ. ಅದರ ಜೊತೆಗೆ ಅಲ್ಲಿ ತಾಮಸ ಗುಣವು ಇದ್ಬಿಟ್ಟಿದೆ. ಅದು ರಾಜಸ ವಿಕಾರ. ಅಂದರೆ ಈ ಸೇಡು, ಹಗೆ, ಪ್ರತೀಕಾರ, ದ್ವೇಷ, ಇದಕ್ಕೊಂದು ಅಂತ್ಯ ಹಾಡಬೇಕಪ್ಪ. ನೀನು ನಿನ್ನ ಮನಸ್ಸಿಗೆ ತಂದ್ಕೋಬೇಡ, ನನ್ನ ಮಕ್ಕಳನ್ನ ಅವ್ರು ಕೊಂದುಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಬಿಡು.
ಈ ವ್ಯಾಸ ವಿದುರಾದಿಗಳು ಪ್ರಯತ್ನ ಪಟ್ಟಿದ್ದೇ ಇದು. ಯಾಕೆಂದರೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಪಾಂಡವರ ಕುರಿತಾದಂಥ ದ್ವೇಷದ ಬೀಜ ಇದೆ, ಅದನ್ನು ಕಿತ್ತು ಹಾಕಬೇಕು ಅಂತಲೇ ಅವರು ಪ್ರಯತ್ನ ಪಟ್ಟಿದ್ದು. ಇಷ್ಟು ಹೇಳಿ ಧೃತರಾಷ್ಟ್ರನ ಮನಸ್ಸನ್ನು ಒಂದು ಸ್ಥಿತಿಗೆ ತಂದಾದ ಮೇಲೆ ವ್ಯಾಸರು ಗಾಂಧಾರಿಗೆ ಒಂದು ಮಾತನ್ನು ಹೇಳಿದರು. ತಾಯೇ ಹದುಳಿಸು, ತಾಯೇ ಹದುಳಿಸು, ದೇವಲೋಕದ ಲಾಯದಲ್ಲಿ ಸಲಿಸು ಆ ಕುಮಾರರನು, ದೇವಲೋಕದ ಲಾಯದಲ್ಲಿ ಸಲಿಸ ಕುಮಾರರನು, ಆಯುಷದ ಲಿಪಿ ಹಣೆಯನ್ನು ರಸಿದಡೆ ಆರವಶವಿದಕ್ಕೆ, ಆಯುಷದ ಲಿಪಿ ಹಣೆಯನ್ನು ರಸಿದಡೆ ಆರವಶವಿದಕ್ಕೆ, ರಾಯನಲ್ಲಿ ಸೊಸೆಯರಿಗೆ ಮಿಕ್ಕ ಅಬುಜಾಯತಾಕ್ಷಿಯರಿಗೆ ವಿಶೋಕದ ಬಾಯಿನವ ಕೊಡಿಸುತ್ತಾಯೇ, ರಾಯನಲ್ಲಿ ಸೊಸೆಯರಿಗೆ ಮಿಕ್ಕ ಭುಜಾಯತಾಕ್ಷಿಯರಿಗೆ ವಿಶೋಕದ ಬಾಯಿನವ ಕೊಡಿಸು ಎಂದ ಮುನಿ ಸುಬಲನಂದನೆಗೆ. ವ್ಯಾಸರು ಗಾಂಧಾರಿಯನ್ನು ಉದ್ದೇಶಿಸಿ ಹೇಳಿದರು, ತಾಯಿ ಹದುಳಿಸು, ಅಳ್ತಾ ಕೂತ್ಕೋಬೇಡಮ್ಮ, ದೇವಲೋಕದ ಲಾಯದಲ್ಲಿ ಸಲಿಸಾ ಕುಮಾರನು, ನಿನ್ನ ಮಕ್ಕಳನ್ನ ನಾವೀಗ ಸ್ವರ್ಗಕ್ಕೆ ಕಳಿಸಬೇಕು. ಇಲ್ಲಿಯ ಉತ್ತರ ಕ್ರಿಯೆಗಳನ್ನೆಲ್ಲ ಮುಗಿಸಿ ಅವರಿಗೆ ಗಚ್ಚ, ಮೇಲಕ್ಕೆ ಹೋಗಿ ದೇವಲೋಕಕ್ಕೆ ಹೋಗಿ ಅಂತ ನಾವು ಕಳಿಸ್ಕೊಡ್ಬೇಕು. ಮಕ್ಕಳು ಸತ್ತರು, ಹೌದು, ಏನು ಮಾಡಲಿಕ್ಕಾಗತ್ತೆ? ಹಣೆಯ ಬರಹವನ್ನು ತಪ್ಪಿಸಲಿಕ್ಕೆ ಯಾರಿಂದ ಸಾಧ್ಯ? ಆಯುಷ್ಯದ ಲಿಪಿ ಹಣೆಯಲ್ಲಿ ಒರೆಸಿದರೆ ಆರ ವಶವಿದ್ದಕ್ಕೆ ಅವ್ರ ಆಯುಷ್ಯವೇ ಎಷ್ಟಾಗಿತ್ತು, ಅವ್ರ ಹಣೆ ಬರವೇ ಎಷ್ಟಾಗಿತ್ತು, ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಕಾವ್ಯವನ್ನು ಒಂದು ಸಾರ್ವಕಾಲಿಕವಾಗಿ ಪ್ರಸ್ತುತವಾಗಬೇಕಾದರೆ ಅದರೊಳಗೆ ನಿತ್ಯದ ಜನಜೀವನದ ಅಂಶಗಳೆಲ್ಲ ಇರಬೇಕು. ಧೃತರಾಷ್ಟ್ರನಿಗೆ ಹೇಳುವಾಗಲೂ ಹೇಳಿದ್ದೆ ಅದನ್ನು, ಸಂಸಾರ ಅನುಗತಿ ತಾನಿಗೂ ಚತುರ್ದಶ ಜಗದ ಜೀವರಿಗೆ, ಎಲ್ಲರ ಮನೆಯಲ್ಲಿ ಇರುತ್ತೆ ಹುಟ್ಟು ಸಾವು, ಸಾರ್ವಕಾಲಿಕ. ಅದರ ಜೊತೆಗೆ ವ್ಯಾಸರು ಗಾಂಧಾರಿಗೆ ಹೇಳುವಾಗಲೂ ಅಷ್ಟೇ, ಹಣೆ ಬರಹ ಮುಗಿದ ಮೇಲೆ ಯಾರನ್ನು ಬದುಕಿಸ್ಲಿಕ್ಕಾಗತ್ತೆ, ಯಾರು ಕಾರಣ, ಯಾರ ವಶ ಇದು, ಅದಲ್ಲ. ಈಗ ಮಾಡಬೇಕಾದ ಕೆಲಸ ಏನು ಅಂತಂದರೆ, ರಾಯನ ಸೊಸೆಯರಿಗೆ ಅಲ್ಲೆಲ್ಲ ಅಳ್ತಾ ಇದ್ದವರಿದ್ದಾರೆ, ಮುಂದೆ ಏನು ಗತಿ, ತನ್ನ ಗಂಡ ಸತ್ತವಲ್ಲ ಅಂತ ಶೋಕಿಸ್ತಾ ಇದ್ದಾರೆ, ಅವರಿಗೊಂದು ಜೀವನಕ್ಕೊಂದು ವ್ಯವಸ್ಥೆ ಮಾಡಬೇಕು. ಈ 100 ಜನ ಕೌರವರ ಹೆಂಡತಿಯರಿದ್ದಾರೆ, ಅವರಿಗೆಲ್ಲ ಮುಂದೇನು ಗತಿ, ಯಾರೊಂದು ಆಶ್ರಯ ಕೊಡಬೇಕಲ್ಲ, ಕ್ಷೇಮ ನೋಡ್ಕೊಳ್ಬೇಕು, ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಅದು ಧರ್ಮರಾಜನಿಗೆ ಅದನ್ನು ಹೇಳಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಹೊಣೆಗಾರಿಕೆ ನಿನ್ನ ಕೈಲಿದೆ, ಅಳ್ತಾ ಕೂತ್ಕೋಬೇಡಮ್ಮ, ಮುಂದಿನ ಕೆಲಸಕ್ಕೆ ಮುಂದಾಗು ಅಂತ ಹೇಳಿದ ಮೇಲೆ ಸರಿ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕು. ಅದಕ್ಕಾಗಿ ಧೃತರಾಷ್ಟ್ರ, ಗಾಂಧಾರಿಯರೇ ಮೊದಲಾಗಿ ಎಲ್ಲರೂ ಈಗ ಹಸ್ತಿನಾವತಿಯಿಂದ ಯುದ್ಧ ಭೂಮಿಗೆ ಬರ್ತಾ ಇದ್ದಾರೆ. ಅದನ್ನು ಕುಮಾರವ್ಯಾಸ ಹೇಳ್ತಾನೆ, ಉಡಿದು ಬಿದ್ದವು ಸೂಡದವು, ಬಿಗು ಹಡಗಿ ಕಳೆದವು, ತೋಳ ಬಂದಿಗಳೊಡನೊಡನೆ ಚೆಲ್ಲಿದವು, ಮುತ್ತಿನ ಹಾರ ಜಯ ಹರಿದು ಬಿಡು ಮುಡಿಯ ಕಡುತ್ತಿನಿರ ಕಾರಿದು ಉಡುಗಣವನೆನೆ, ಸೂಸಕದ ಮುತ್ತಡಸಿ ಸುರಿದವು, ಸೂಸಕದ ಮುತ್ತಡಿಸಿ ಸುರಿದವು, ನೆಲಕ್ಕೆ ನೃಪವನಿತ ಕದಂಬದಲ್ಲಿ. ಆ ಸಾವಿರಾರು ಜನ ಸ್ತ್ರೀಯರು ಹಸ್ತಿನಾವತಿಯಿಂದ ಎದೆ ಹೊಡೆದುಕೊಳ್ತಾ ಅಳುತ್ತಾ ಕೂದಲನ್ನು ಕೆದರಿಕೊಂಡು ಅವರ ವಸ್ತ್ರಗಳು ಆಭರಣಗಳು ಎಲ್ಲ ಚಲ್ಲಾಪಿಲ್ಲಿಯಾಗಿ ಅಸ್ತವ್ಯಸ್ತವಾಗಿದ್ದಾವೆ. ಆ ಸ್ಥಿತಿಯಲ್ಲಿ ಸಾವಿರಾರು ಜನ ಸ್ತ್ರೀಯರು ಯುದ್ಧ ಭೂಮಿಗೆ ಬರ್ತಕ್ಕಂಥ ಒಂದು ದಾರುಣವಾದಂಥ ದೃಶ್ಯ. ಇದೇ ಮಾತನ್ನೇ ದ್ಯೂತದಲ್ಲಿ ಸೋತು ಹೋಗುವಾಗ ದ್ರೌಪದಿ ಹೇಳ್ತಾ ಹೋಗಿದ್ದಾರೆ, ಇವತ್ತು ನನ್ನನ್ನು ನೀವು ಉಟ್ಟ ವಸ್ತ್ರದಲ್ಲಿ ಏಕವಸ್ತ್ರದಲ್ಲಿ ಬಿಚ್ಚು ಮಂಡಿಯಲ್ಲಿ ಕಳಿಸಿದ್ದೀರಲ್ಲ, ಇದರ ಪರಿಣಾಮ ಅಂತಂದರೆ ಇನ್ನು 13 ವರ್ಷದ ನಂತರ ಸಾವಿರಾರು ಜನ ಸ್ತ್ರೀಗೆ ಹಸ್ತಿನಾವತಿನ ಯುದ್ಧ ಭೂಮಿಗೆ ಬರಬೇಕಾಗ್ತದೆ, ಎಚ್ಚರಿಕೆ.
ಎಷ್ಟು ಮುನ್ನೆಚ್ಚರಿಕೆ ಸಿಕ್ಕಿದರೂ ನಮಗೇನೂ ಆಗೋದಿಲ್ಲ ಎನ್ನುವ ಹುಂಬತನದ ಯುದ್ಧಕ್ಕೆ ಮುಂದಾಗುವುದೇ ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವ ಹಾಗೆ. ಸಾರ್ವಕಾಲಿಕವಾಗಿ ಯುದ್ಧ ಅಂತ ಇವತ್ತು ನಾವು ಕೇಳ್ತಾ ಇರ್ತೇವೆ. ಅದೇ ಪ್ರಸ್ತುತದ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂಥ ವಿದ್ಯಮಾನ ಅಂತ. ಎಲ್ಲರೂ ತಿಳ್ಕೊಳ್ಳೋದೇನೋ ನಮ್ಮಿಂದ ಇನ್ನೊಬ್ಬರು ಸಾಯ್ತಾರೆ ಅಂತ. ಅವರು ತಿರುಗಿ ಹೊಡೆದಾಗ ನಮ್ಗೆ ಗಾಯ ಆಗ್ತದೆ ಅಂತ ಯಾರೂ ಯೋಚನೆ ಮಾಡೋದಿಲ್ಲ. ಒಬ್ಬ ದ್ರೌಪದಿಯನ್ನು ಆ ರೀತಿಯಲ್ಲಿ ಗೋಳಿಡಿಸಿ ಕಾರಣಕ್ಕಾಗಿ ಸಾವಿರಾರು ಜನ ಸ್ತ್ರೀಯರು ಇವತ್ತು ಹೋಗ್ತಾ ಇದ್ದಾರೆ. ಅದನ್ನು ಅವಳೇ ಅವತ್ತು ಹೇಳ್ಬಿಟ್ಟಿದ್ದಾಳೆ.